ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೌದು ಗೈಸ್, ನೀವೆಲ್ಲ ನೋಡ್ತಿರೋದಿಲ್ಲ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಾನು ಇವತ್ತು ಚಿಕ್ಕಪೇಟೆಯಲ್ಲಿ ಮಹಾಲಕ್ಷ್ಮಿ ಸ್ಟೋರಿಗೆ ಬಂದಿದ್ದೀನಿ. ನೋಡ್ಬೋದು ಇವರು 50% ಡಿಸ್ಕೌಂಟ್ ಕೊಡ್ತಿರೋದ್ರಿಂದ ಬೆಂಗಳೂರಲ್ಲಿರೋ ಎಲ್ಲ ಜನನು ಮಹಾಲಕ್ಷ್ಮಿಯಲ್ಲೇ ಇದ್ದಾರೆ. ಸೊ ಈ ಆಫರ್ ಎಂಡ್ ಆಗೋಕ್ಕೂ ಮುಂಚೆ ನೀವು ಬಂದು ಆಷಾಢದಲ್ಲಿ ಸ್ಯಾರಿನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನೋಡಿ. ರಶ್ಮಿಕಾ ಮಂದಣ್ಣ ಅವ್ರದ್ದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಬ್ರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ. ಅವ್ರ ಪೇಜಲ್ಲಿ ಯಾವಾಗ ಮಹಾಲಕ್ಷ್ಮಿ ಪೇಜ್ಗೆ ಹೋದ್ರೆ ನೀವು ಅವರು ಕೂಡ ಎಷ್ಟೊಂದು ವಿಡಿಯೋಸ್ನ ವ್ಲಾಗ್ಸ್ನ ಹಾಕಿದ್ದಾರೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ರೆಡ್ ವಿತ್ ಬ್ಲ್ಯಾಕ್ ಬಾರ್ಡರ್. ಯಾರಿಗಾದ್ರೂ ರಶ್ಮಿಕಾ ಮಂದಣ್ಣ ಸ್ಯಾರಿ ಬೇಕಾದ್ರೆ ಮಹಾಲಕ್ಷ್ಮಿಗೆ ಬನ್ನಿ. ಅವ್ರು ಕೇಳ್ತಿದ್ದಾರೆ ಗೈಸ್, ನಮ್ಮ ಕ್ಯಾಮ್ರಾಮನ್ ಕೇಳ್ತಿದ್ದಾರೆ ನಮ್ಮ ಜೊತೆಗೆ ಬಂದಿರೋ ಈ ಸೀರೆಯ ನಿಖರವಾದ ಬೆಲೆ ಹೇಳಿದ್ರೆ ಅವರು ಗಿವ್ ಅವೇ ಅಂತ ಈ ಸೀರೆನ ಗಿಫ್ಟ್ ಮಾಡ್ತಾರಂತೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಿವ್ ಅವೇ ಮಾಡ್ತಾರೆ. ನಾನೇ ಹೇಳ್ತೀನಿ, ನನಗೆ ಗಿವ್ ಅವೇ ಮಾಡ್ತೀಯಾ? ಆ್ಯಂಡ್ ಇದು ಯಾವುದೇ ಥರನೂ ಪ್ರಮೋಷನ್ ವಿಡಿಯೋ ಅಲ್ಲ ಆಯಿತಾ. ಇವರು ನಮ್ಮ ರೆಗ್ಯುಲರ್ ಕಸ್ಟಮರ್ಸು. ಅದಕ್ಕೋಸ್ಕರ ಪಾಪ ಅವ್ರು ಇಷ್ಟಪಟ್ಟು ಇಷ್ಟೊಂದು ಕ್ರೌಡ್ ನೋಡಿ ವಿಡಿಯೋ ಮಾಡ್ತಿರೋದು. ಆಮೇಲೆ ನಾವು ಪೇ ಮಾಡಿ ಕರ್ಸ್ಕೊಂಡಿದ್ದೀವಿ ಅಂತೆಲ್ಲ ಅನ್ಕೋಬೇಡಿ ಆಯಿತಾ. ಶೀ ಈಸ್ ಎ ರೆಗ್ಯುಲರ್ ಕಸ್ಟಮರ್. ಬನ್ನಿ ನನ್ನ ಚಾನಲ್ ನೋಡ್ಕೊಂಡು ಬನ್ನಿ. ಎಕ್ಸ್ಟ್ರಾ 2% ಡಿಸ್ಕೌಂಟ್ ಕೊಡ್ತಾರೆ. ಹೌದು ಗೈಸ್, ನಾವು ಮೊದಲೇ ಹೇಳ್ದಂಗೆ ಇದು ಯಾವುದು ಪ್ರ್ಯಾಂಕ್ ಅಲ್ಲ ಅಥವಾ ಸುಳ್ಳಲ್ಲ. ಹೌದು, ನಮ್ಮ ಮಹಾಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಚಿಕ್ಕಪೇಟಲ್ಲಿರೋ ಶಾಪಲ್ಲಿ ಆಷಾಢ ಸೇಲ್ ಅಂತ 50% ಡಿಸ್ಕೌಂಟ್ ಮಾಡ್ತಿದ್ದಾರೆ ಗೈಸ್. ಪ್ರತಿಯೊಂದು ಸ್ಯಾರಿ ನೀವು ಯಾವುದೇ ತೊಗೊಳ್ಳಿ, ಕಾಂಚೀವರಂ ಆಗಿರ್ಬೋದು, ಕ್ರೇಪ್ ಆಗಿರ್ಬೋದು, ಸೆಮಿ ಕ್ರೇಪ್, ಕಾಟನ್ ಅಥವಾ ಫ್ಯಾನ್ಸಿ ಸ್ಯಾರೀಸ್, ನೀವು ಯಾವುದೇ ಸ್ಯಾರೀಸು ಎಷ್ಟು ರೂಪಾಯಿಗಾದ್ರೂ ನೀವು ಬಿಲ್ ಮಾಡಿ ಅವ್ರ ಹತ್ರ ನಿಮ್ಮ ಎಲ್ಲ ಲೀಸ್ಟ್ ಯಾವುದೇ ಅಮೌಂಟ್ ಇರಲಿ ಎಲ್ಲ ಸ್ಯಾರೀಸ್ಗೂ 50% ಡಿಸ್ಕೌಂಟ್ ನಡೀತಿದೆ. ನಾನು ಒಂದು ಸ್ವಲ್ಪ ಅಲ್ಲಿ ತುಂಬ ಕ್ರೌಡೆಡ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ಸ್ಯಾರಿ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಆಷಾಢ ಸೇಲ್ ಮುಗಿಯೋಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಮಹಾಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಚಿಕ್ಕಪೇಟೆಲ್ಲಿರೋ ಶಾಪ್ನ ವಿಸಿಟ್ ಮಾಡಿ. ಆ್ಯಂಡ್ ಅವ್ರು ಮೊದಲೇ ಹೇಳಿರೋ ಹಾಗೆ ನಿಜವಾಗ್ಲೂ ಗೈಸ್ ಇದು ಯಾವುದು ಪ್ರಮೋಷನಲ್ ವಿಡಿಯೋ ಆಗಿರಲ್ಲ. ನಾನು ಪರ್ಸ್ನಲಿ ಅವ್ರ ಹತ್ರ ತೊಗೊಳ್ಳೋ ಸ್ಯಾರಿ ಕ್ವಾಲಿಟಿ ಮೆಟೀರಿಯಲ್ ಇಷ್ಟ ಆಗಿ ನಾನು ಅವ್ರ ಹತ್ರ ಏನಿಲ್ಲ ಅಂದರೂ ಒಂದು 5 ಇಯರ್ಸ್ ಹಳೆ ಕಸ್ಟಮರ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಯಾವುದೇ ಈವೆಂಟ್, ಮದುವೆ ಇರಲಿ ಅಥವಾ ಏನೇ ಫಂಕ್ಷನ್ಸ್ ಇರಲಿ, ನಾವು ಸ್ಯಾರಿ ಬೇಕು ಅಂದರೆ ನಾವು ಹೋಗೋದು ಚಿಕ್ಕಪೇಟೆಗೇ, ಅದರಲ್ಲೂ ಮಹಾಲಕ್ಷ್ಮಿಗೆ ಹೋಗೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, ತುಂಬ ವಾಸ್ಟ್ ಕಲೆಕ್ಷನ್ಸ್ ಇದೆ. ನನಗಂತೂ ಸ್ಯಾರೀಸ್ನ ನೋಡಿ ತುಂಬಾ ಕನ್ಫ್ಯೂಷನ್ ಆಗೋಯಿತು. ಏನಕ್ಕಂದರೆ ಒಂದಕ್ಕಿಂತ ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಈ ರೆಸ್ಟೋರೆಂಟ್ಸ್ ನೋಡಿದ ತಕ್ಷಣ ನನಗೇನು ಅನ್ನಿಸ್ತು ಅಂದರೆ ಹೋದ ವರ್ಷ ಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಕಲರ್ ಸ್ಯಾರಿ ತುಂಬ ಟ್ರೆಂಡಿಂಗ್ ಆಗಿತ್ತು. ಸೊ ನಾನು ಪರ್ಸ್ನಲಿ ಅದನ್ನು ತೊಗೊಂಡಿದ್ದೆ. ಸೊ ಇವಾಗಲೂ ಆ ಸ್ಯಾರೀಸ್ ಇದೆ. ಯಾರಿಗೆಲ್ಲ ಇನ್ನೂ ರೆಸ್ಟೋರೆಂಟ್ ಸ್ಯಾರೀಸ್ ಬೇಕು ಅಂತ ಅನಿಸುತ್ತೋ ನೀವು ಬಂದು ತೊಗೊಳ್ಳಿ ಅಂತಲೇ ನಾನು ಈ ವ್ಲಾಗಲ್ಲಿ ಹೇಳ್ತಿದ್ದೀನಿ. ತುಂಬ ನಾಯ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ನೀವು ಎಗೇನ್ ನೋಡ್ಬೋದು, ನಾವು ಹೆಣ್ಮಕ್ಳು ಎಸ್ಪೆಷಲಿ ಯಾವುದೇ ಶಾಪ್ಗೆ ಹೋದರೂ ನಾವು ಟಕ್ ಅಂತ ಯಾವತ್ತೂ ಸೆಲೆಕ್ಟ್ ಮಾಡೋದಿಲ್ಲ. ಅದು ಗರ್ಲ್ಸ್ ನೇಚರ್ ಆಗಿರುತ್ತೆ. ಆ್ಯಂಡ್ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ ನನಗೆ 2 ಸ್ಯಾರೀಸ್ ಬೇಕಾಗಿತ್ತು. ಏನಕ್ಕಂದರೆ ನಾನು ಒಂದು ಲಕ್ಷ್ಮಿಗೆ ಉಡಿಸ್ತೀನಿ, ಹಾಗೆ ಒಂದು ಲಕ್ಷ್ಮಿಗೆ ನಾನು ಪ್ಲೇಟಲ್ಲಿ ಅರ್ಶಿನ ಕುಂಕುಮಕ್ಕೆ ಅಂತ ಇಡ್ತೀನಿ. ಸೊ 2 ಸ್ಯಾರೀಸ್ ಬೇಕಾಗಿತ್ತು. ಅವೆರಡು ಸ್ಯಾರಿ ತೊಗೊಳ್ಳೋದಕ್ಕೆ ಎಷ್ಟು ಸ್ಯಾರೀಸ್ ನೋಡಿದೆ ಅಂದರೆ ಗೈಸ್, ಒಂದು ಸ್ಯಾರಿಗಿನ್ನ ಒಂದು ಸ್ಯಾರಿ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಮುಂದೆ ಎಷ್ಟೇ ಚೆನ್ನಾಗಿರೋ ಸ್ಯಾರೀಸ್ ಇಟ್ಟರು ನಾವು ಅಕ್ಕಪಕ್ಕ ಯಾರ ಹತ್ರ ಇರುತ್ತೆ, ಯಾವ್ದು ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ನೋಡೋದು ಒಂದು ಹೆಣ್ಮಕ್ಳು ಗುಣ ಆಗಿರುತ್ತೆ. ಸೊ ಹಾಗೆ ನನ್ನ ಹತ್ರ ಇರೋ ಸ್ಯಾರೀಸ್, ನಂಗೆ ತೋರಿಸಿರೋ ಸ್ಯಾರೀಸ್ ಬಿಟ್ಟು ಆ ಕಡೆ ಈ ಕಡೆ ನೋಡಿದ ಸ್ಯಾರೀಸೇ ನನಗೆ ತುಂಬ ಒಂಥರ ಅಟ್ರ್ಯಾಕ್ಟ್ ಆಗ್ತಿತ್ತು. ಸೊ ನೋಡಿದ್ರಲ್ಲ, ಒಂದಂತನೇ ಅಲ್ಲ ಎಷ್ಟೊಂದು ಸ್ಯಾರಿ ಕಲೆಕ್ಷನ್ಸ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇಷ್ಟೊಂದು ಸ್ಯಾರೀಸ್ ನೋಡ್ತಿದ್ದೀರಲ್ಲ, ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಯಾವ ಸ್ಯಾರಿ ಪರ್ಚೇಸ್ ಮಾಡಿರ್ಬೋದು ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಕ್ಕಂದರೆ ನಾನಿವಾಗ ಯಾವುದೇ ಸ್ಯಾರಿ ಪಿಕ್ ಮಾಡಿದ್ರು ಅಥವಾ ಸೆಲೆಕ್ಟ್ ಮಾಡಿದ್ರು ನಿಮ್ಗೆ ಈ ವಿಡಿಯೋಲಿ ನಾನು ಅದನ್ನು ರಿವೀಲ್ ಮಾಡೋದಿಲ್ಲ. ಏನಕ್ಕಂದರೆ ನಮ್ಮ ಫ್ಯಾಮಿಲಿಗೆ ನಾನು ಕೂರಿಸೋ ವರಮಹಾಲಕ್ಷ್ಮಿ ದೇವಿಗೆ ಯಾವ ಸೀರೆ ತೊಗೊಂಡಿರ್ತೀನಿ ಅಂತ ಒಂದು ಚಿಕ್ಕ ಸರ್ಪ್ರೈಸ್ ಇರಲಿ ಅಂತ ನಾನು ಈಗಲೇ ಈ ವಿಡಿಯೋದಲ್ಲಿ ರಿವೀಲ್ ಮಾಡೋದಿಲ್ಲ. ಆ್ಯಂಡ್ ಎಗೇನ್ ನಾನು ಪ್ರತಿ ಸಲ ಹೇಳೋದ್ರಿಂದ, ಹೌದು ಗೈಸ್, ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು
ಕಂಟಿನ್ಯೂ ಮಾಡ್ತಿದ್ದೀನಿ. ಹೌದು ಗೈಸ್, ಈ ವಿಡಿಯೋಯಲ್ಲಿ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಥಿಂಗ್ಸ್, ನನಗೆ ಏನೇನು ಬೇಕು ಪರ್ಸ್ನಲಿ, ಮನೇಲಿ ಏನಿಲ್ಲ ಅದನ್ನೆಲ್ಲ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೂ ಕೂಡ ನೀವು ಶಾಪ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ಬೋದು. ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಮತ್ತೊಂದು ನಾನು ಹೇಳಬೇಕಿತ್ತು ಗೈಸ್, ಇದು ಇಂಪಾರ್ಟೆಂಟ್. ನಾನು ವೀಡಿಯೋಸ್ ಮಾಡ್ತಾ ನನಗೆ ಆಲ್ಮೋಸ್ಟ್ ಇವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋ ಥರ ಬಂದಿದೆ. ಸೊ ನಾನು 3 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಐ ಆಮ್ ಅ ನ್ಯೂ ಕಂಟೆಂಟ್ ಕ್ರಿಯೇಟರ್. ನಾನು ಹೊಸದಾಗಿ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಬಟ್ ನನಗಿಲ್ಲಿ ಒಂದು ಖುಷಿ ಏನಂದರೆ, ನನ್ನ ವ್ಲಾಗ್ಸ್ನ ಜಾಸ್ತಿ ನೋಡೋದು ಮೇಲ್ ಕ್ಯಾಂಡಿಡೇಟ್ಸ್, ಅಂದರೆ ಗಂಡು ಮಕ್ಕಳು. ಪಾಪ ನಾನು ಅವ್ರಿಗಂತ ಏನೂ ವೀಡಿಯೋಸೇ ಹಾಕೋದಿಲ್ಲ. ಬಟ್ ಮೇಕ್ ಶ್ಯೂರ್ ನಾನು ಇನ್ಮೇಲೆ ನಿಮಗೂ ಕೂಡ ಯೂಸ್ಫುಲ್ ಆಗುವಂಥ ಏನಾದರೂ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ನನಗೆ ಸ್ವಲ್ಪ ಕಮ್ಮಿ ಅನಿಸ್ತಿರೋದು ಫೀಮೇಲ್ ಆಡಿಯನ್ಸ್, ಅಂದರೆ ಹೆಣ್ಮಕ್ಳು. ನಾನು ಯೂಶ್ವಲಿ ಮಾಡೋದೆಲ್ಲ ಟ್ರೆಂಡಿಂಗ್ ಆಗಿರಲಿ ಅಥವಾ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು. ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ. ಪ್ರೋತ್ಸಾಹಿಸಿ, ನನ್ನ ಎಂಕರೇಜ್ ಮಾಡಿ, ನನ್ನ ಬೆಳೆಸಿ ಅಂತ. ಆ್ಯಂಡ್ ನೀವು ಹಾಗೆ ನೋಡ್ದಂಗೆ ನೋಡಿ ಗೈಸ್, ಈ ಶಾಪಲ್ಲಿ ಎಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದೆ ಅಂದರೆ, ಪಾಪ ಅವ್ರಿಗೆ ಸ್ಯಾರಿನೇ ಇಟ್ಕೊಳಕ್ಕಾಗದೆ ಅವ್ರು ಸ್ಟೆಪ್ಸ್ ಮೇಲೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಕ್ರೌಡ್ ನೋಡಿ ಗೈಸ್, ಚಿಕ್ಕಪೇಟಲ್ಲಿ ಸ್ಯಾಟರ್ಡೇ ಸಂಡೇ ಹಬ್ಬದ ಜೋಶ್ ಇರೋದ್ರಿಂದ ಎಷ್ಟು ಕ್ರೌಡ್ ಇದೆ ಅಂದರೆ, ನನಗಂತೂ ಈ ಕ್ರೌಡ್ ನೋಡೇ ತುಂಬ ದಿನಗಳಾಗಿತ್ತು. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ನೋಡಿ ಮಹಾಲಕ್ಷ್ಮಿ ಸಿಲ್ಕ್ಸ್ ಎಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. ನಿಮಗೆ ನಾನು ಏನಾದರೂ ಅಡ್ರೆಸ್ ಹೇಳಬೇಕಂದ್ರೆ, ನೀವು ಅವೆನ್ಯೂ ರೋಡಿಂದ ಬಂದರೆ ರೈಟ್ ಸೈಡ್ ತೊಗೊಂಡ್ರೆ, ರೈಟ್ ತೊಗೊಂಡು ಸ್ವಲ್ಪ 100 ಮೀಟರ್ ಹೋಗಿ ಲೆಫ್ಟಲ್ಲಿ ಮಹಾಲಕ್ಷ್ಮಿ ಸಿಲ್ಕ್ಸ್ ಇದೆ. ಆ್ಯಂಡ್ ಯಾರೆಲ್ಲ ರಾಜಾ ಮಾರ್ಕೆಟ್ ಕಡೆಯಿಂದ ಬರ್ತಿದ್ದೀರಾ, ರಾಜಾ ಮಾರ್ಕೆಟ್ ಸರ್ಕಲ್ ಬಿಟ್ಟು ಒಂಚೂರು ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿದೆ. ಕೊನೆಗೂ ನಾನು ನಮ್ಮನೆ ಲಕ್ಷ್ಮಿಗೆ ಒಂದು ಸೀರೆ ಸೆಲೆಕ್ಟ್ ಮಾಡಿ, ನೆಕ್ಸ್ಟು ನಮ್ಮನೆಗೆ ಬರೋ ಮುದ್ದಾದ ಲಕ್ಷ್ಮಿಗಳಿಗೆ ಅರ್ಶಿನ ಕುಂಕುಮಕ್ಕಂತ ಬ್ಲೌಸ್ ಸೆಲೆಕ್ಟ್ ಮಾಡ್ತಿದ್ದೀನಿ ಗೈಸ್. ಇದು ಹೋಲ್ಸೇಲ್ ಶಾಪ್ ಆಗಿರುತ್ತೆ. ಆ್ಯಂಡ್ ನಾನು ರಿಟರ್ನ್ ಗಿಫ್ಟ್ಗೋಸ್ಕರ ಬ್ಲೌಸ್ ತೊಗೊಂಡು ನೆಕ್ಸ್ಟ್ ನಾನು ಯಾವ ಶಾಪ್ಗೆ ಹೋಗ್ತಿದ್ದೀನಿ ಅಂತ ನೋಡಿ. ಹೌದು, ನಾನು ಈ ವಿಡಿಯೋದಲ್ಲಿ ಪೂರ್ತಿ ನನಗೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಿತ್ತು ಪೂರ್ತಿ ನಾನು ಈ ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ಹೋಗಿದ್ದೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಸ್ಟೋರ್ಗೆ ಗೈಸ್. ಹೌದು, ಇದು ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಗೈಸ್, ಇಲ್ಲಿ ನೋಡಿ, ನೀವು ಫ್ಲಾಸ್ ನೋಡ್ತಿದ್ರೆ ಇದು ಆರ್ಟಿಫಿಷಿಯಲ್ ಥರನೇ ಇಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಗೈಸ್, ನಿಜವಾಗ್ಲೂ ಈ ಥರ ಕಲೆಕ್ಷನ್ಸ್ ಎಲ್ಲ ನಾನು ನೋಡಿದ್ದು ಸ್ವಲ್ಪ ಕಮ್ಮಿ. ಆ್ಯಂಡ್ ನೋಡಿ, ಇದಂತೂ ವಾವ್, ತುಂಬ ಅಂದರೆ ತುಂಬ ಆಸಮ್ ಆಗಿದೆ ಗೈಸ್. ತೋರಣ ನೋಡಿ ಎಷ್ಟು ಚೆನ್ನಾಗಿದೆ, ಬಾಗಿಲಿಗೆ ಹಾಕೋಕ್ಕೆ ತೋರಣ. ಈ ಥರ ಎಲ್ಲ ಒರಿಜಿನಲ್ ಫ್ಲಾಸಲ್ಲಿ ಅಷ್ಟೇ ನಾನು ನೋಡಿರೋದು. ಎಲ್ಲೂ ಆರ್ಟಿಫಿಷಿಯಲ್ ಫ್ಲಾಸಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ನ ನಾನು ನೋಡಿಲ್ಲ ಗೈಸ್. ಸೊ ಈ ಶಾಪಲ್ಲಿ ನಿಮಗೆ ಎಲ್ಲ ಥರ ಕಲೆಕ್ಷನ್ಸು, ಪ್ರೀಮಿಯರ್ ತೋರಣಗಳು ಸಿಗುತ್ತೆ. ಇದು ನೋಡಿ, ಒಳ್ಳೆ ರೋಸಾ ಹೂವಿನ ಹಾರ ಥರ ಇದೆ. ಬಟ್ ಇದು ಒರಿಜಿನಲ್ ಅಲ್ಲ ಗೈಸ್, ಇದು ಆರ್ಟಿಫಿಷಿಯಲ್ ಫ್ಲಾಸು. ಸೊ ನಾನು ಇಲ್ಲಿ ಆಲ್ಮೋಸ್ಟ್ ಈ ಇಡೀ ಶಾಪಲ್ಲಿರೋ ಎಲ್ಲ ಆರ್ಟಿಫಿಷಿಯಲ್ ಫ್ಲಾಸ್ನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ನನಗಂತೂ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಗೈಸ್. ಆ್ಯಂಡ್ ನಮ್ಮನೆಗೆ ಬೇಕಾಗಿರೋ ಅಂಥ ಮೆಷರ್ಮೆಂಟಲ್ಲಿ ನನಗೆ ಯಾವುದೂ ತೋರಣ ಸಿಕ್ಕಿಲ್ಲ. ಆ್ಯಂಡ್ ಅದು ನೋಡಿ ಗೈಸ್, ಗ್ರೀನ್ ಆ್ಯಂಡ್ ಪಿಂಕ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಒನ್ ಆಫ್ ದ ಕಲರ್ನ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮನೆ ಬಾಗಿಲು ಮೆಷರ್ಮೆಂಟ್ಗೆ ನಾನು ಆರ್ಡರ್ನ ಪ್ಲೇಸ್ ಮಾಡ್ತಿದ್ದೀನಿ ಇವತ್ತು. ಸೊ ಅದು ಬಂದಮೇಲೆ ಹೇಗೆ ಬಂದಿದೆ ಅಂತ ಕೂಡ ನಿಮಗೆ ನಾನು ನೆಕ್ಸ್ಟ್ ಮತ್ತು ಯಾವುದೋ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ನೀವು ನೋಡ್ಬೋದು ಎಲ್ಲ ಕಲರ್ ಕಾಂಬಿನೇಷನ್ ತೋರಣಗಳು, ಹಾರಗಳು, ಆಮೇಲೆ ನಿಮ್ಗೆ ಏನೇ ಡೆಕೋರೇಷನ್ಗೆ ಬ್ಯಾಕ್ ಡ್ರಾಪ್ಸ್ ಬೇಕಾ ಇಲ್ಲಿ ಎಲ್ಲ ಸಿಗುತ್ತೆ ಗೈಸ್. ನಿಮಗೆ ಈವೆಂಟ್ಸ್ಗಾಗಿರಲಿ ಅಥವಾ ಹಬ್ಬಗಳಿಗಾಗಿರಲಿ ನಿಮಗೆ ಬ್ಯಾಕ್ ಡ್ರಾಪ್ ಅಥವಾ ಡೆಕೋರ್ ಐಟಮ್ಸ್ ಬೇಕಂದರೆ, ತೋರಣ ಅಷ್ಟೇ ಅಲ್ಲ, ಎಲ್ಲ ಥರ ಡೆಕೋರೇಟಿವ್ ಐಟಮ್ಸ್ ನಿಮಗೆ ಈ ಶಾಪಲ್ಲಿ ಅವೈಲಬಿಲಿಟಿ ಇದೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇನ್ನೊಂದು ಎಷ್ಟು ಚೆನ್ನಾಗಿದೆ ಆರ್ಟಿಫಿಷಿಯಲ್ ಬಾಳೆಗೊನೆ ಗೈಸ್, ನಿಮಗೆ ಡೆಕೋರೇಷನ್ಗೆ ಯೂಸ್ ಆಗುತ್ತೆ. ಸೊ ಈ ಥರ ತುಂಬ ಪ್ರಿಟಿ ಆ್ಯಂಡ್ ಆಸಮ್ ಆಗಿರೋವಂಥ ಐಟಮ್ಸ್ ಇವ್ರ ಸ್ಟೋರಲ್ಲಿದೆ. ನಿಮಗೆ ಇವ್ರ ಅಡ್ರೆಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನಾನು ಪರ್ಸ್ನಲಿ ಅವ್ರ ಅಡ್ರೆಸ್ನ ನಿಮಗೆ ಮೆಸೇಜ್ ಮಾಡಿ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದಿಷ್ಟ ಆಗಿತ್ತು ಗೈಸ್. ನನ್ನ ತಮ್ಮ ನೋಡಿ ಪಾಪ ಎಲ್ಲ ಇಟ್ಕೊಂಡು ಬಂದು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ನೆಕ್ಸ್ಟು ಇಲ್ಲಾದಮೇಲೆ ನೆಕ್ಸ್ಟು ನಾವು ಬೇರೆ ಶಾಪಿಂಗಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಗೈಸ್. ಬಟ್ ನಿಜವಾಗ್ಲೂ ಸಾಕಾಯಿತು. ಆ್ಯಂಡ್ ಆಲ್ಮೋಸ್ಟ್ ನನಗೆ ನಮ್ಮ ಮನೆಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಸ್ನ ಪರ್ಚೇಸ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.